ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಪ್ರಭು ಅಂತ. ಇಲ್ಲಿ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದೇನೆ. ಒಂದು ತುಂಬಾ ಒಳ್ಳೇದೊಂದು ಮನಸ್ಸಿಗೆ ಸಮಾಧಾನ ಆಗ್ತದೆ ಇಲ್ಲಿ ಬಂದ ನಂತರ. ಯಾಕಂದ್ರೆ ಅವರು ಕೂಡ ತುಂಬಾ ಪರಿಶ್ರಮ ಮಾಡಿ ಇದೆಲ್ಲ ತರೋದು. ಆಮೇಲೆ ಅದು ಪರಿಶ್ರಮದ್ದು ನಮ್ಗೆ ಗೊತ್ತಾಗ್ತದೆ ಹೇಗೆ ಪರಿಶ್ರಮ ಮಾಡಿದ್ದಾರೆ ಅಂತ ಅವರು. ಸೊ ಅವರಿಗೆ ಕೂಡ ಒಂದು ಸಪೋರ್ಟ್ ಮಾಡಿದಾಗ ಆಗ್ತದೆ, ರೈತರಿಗೆ ಒಂದು ಸಪೋರ್ಟ್ ಮಾಡಿದಾಗ ಆಗ್ತದೆ. ಆಮೇಲೆ ನಮ್ಗೆ ಕೂಡ ಒಂದು ಒಳ್ಳೆ ಒಂದು ಸಾಮಾನು ಸಿಗ್ತದೆ, ನಮ್ಗೆ ಕೂಡ ಹೆಲ್ತ್ ಸಿಗ್ತದೆ. ಸೊ ಬೇರೆ ಬೇರೆ ಅಡಲ್ಟ್ರೇಷನ್ ಎಲ್ಲ ತಿನ್ನೋದಕ್ಕಿಂತ ಇದು ಒಂದು ತಿಂದ್ರೆ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ, ಅದು ದೇಹಕ್ಕೆ ಆಗ್ತದೆ. ನಿಮ್ಗೆ ನೀವು ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ? ನಾನು ಇವಾಗ ಒಂದು 4-5 ತಿಂಗಳಾಯ್ತು ಇವಾಗ. ಬಟ್ ಇಲ್ಲಿ ಬಂದ ನಂತರ ನಾನು ಬೇರೆ ಕಡೆ ಎಲ್ಲಿಂದ ಹೋಗ್ಲಿಲ್ಲ. ನಿಮ್ಗೆ ಹೊರಗಡೆ ಮೊದಲು ತಿಂದಿದ್ದೀರಲ್ಲ, ಅದು ಇದು ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇದೆ ನಿಮ್ಗೆ? ತುಂಬಾ ಇದು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ಹೇಳಿ ಆಗುದಿಲ್ಲ. ಅದೊಂದು ನಮ್ಮ ದೇಹಕ್ಕೆ ಗೊತ್ತಾಗ್ತದೆ ನಮ್ಗೆ ತಿಂದ ನಂತರ. ಅದು ಜೀರ್ಣ ಆಗುವ ವ್ಯವಸ್ಥೆಯು, ನಮ್ದು ನಾಲಿಗೆ ಟೇಸ್ಟ್, ಆಮೇಲೆ ನಮ್ದು ಅಡಿಕ್ಷನ್ ಆಗ್ತದೆ ಅಂತ ಹೇಳಿದ್ರೆ ಇದೇ ಬೇಕು ಅಂತ ಹಾಗೆ. So ಮನೆಯವರಿಗೆ ಕೂಡ ತುಂಬಾ ಇಷ್ಟ. ಅಂದ್ರೆ ಮನೆಯವರಿಗೆ ಯಾರು ಕೂಡ ಗೆಸ್ಟ್ ಬಂದ್ರು ಕೂಡ ಅವರಿಗೆ ನಾವು ಒಳ್ಳೆ ತಿನ್ನಿಸ್ತಾ ಇದ್ದೇವೆ ಅಂತ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಅದು ಸಂತೆ ಮಾಡ್ಲಿಕ್ಕೆ ಮಂಗಳೂರು ಗ್ರಾಹಕರಿಗೆ ಸಹಾಯ ಆಗಿದೆ. ತುಂಬಾ ಒಳ್ಳೇದಾಗಿದೆ. ಎಲ್ಲರೂ ಇಲ್ಲಿ ಬರಬೇಕು, ಆಮೇಲೆ ಅವರಿಗೆ ಸಪೋರ್ಟ್ ಮಾಡಬೇಕು, ಆಮೇಲೆ ನಮ್ಗೆ ಕೂಡ ಒಳ್ಳೇದಾಗ್ತದೆ. ಸೊ ಹಾಗೆ ಮಾಡಿದ್ರೆ ರೈತರಿಗೆ ಇದು ಮಾಡ್ರೆ ಇನ್ನು ಬೆಳೆಯೋರು, ಆರ್ಗಾನಿಕ್ ಆಗಿ ಬೆಳೆಯೋರು ರೈತರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಕೂಡ ತುಂಬಾ ಒಳ್ಳೆ ಒಳ್ಳೆ ಉತ್ಪನ್ನ ಅವರು ಇಲ್ಲಿ ತರ್ತಾರೆ. ಅದರಿಂದ ನಮ್ಗೆ ಒಳ್ಳೇದಾಗ್ತದೆ. ಇದು ಆರೋಗ್ಯನೂ ನಿಮ್ಗೆ ರೈತರು ಚೆನ್ನಾಗಿರ್ತಾರೆ. ಕರೆಕ್ಟ್ ಕರೆಕ್ಟ್. ನಮ್ಮ ಆರೋಗ್ಯನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ನಾವು 10 ವರ್ಷದಿಂದ ಸಾವಯವವಾಗಿ ಕೃಷಿ ಉತ್ಪನ್ನಗಳಂದ್ರೆ ಎಲ್ಲ ಬೇಳೆಕಾಳು, ಅಕ್ಕಿ, ಬೆಲ್ಲ ಎಲ್ಲ ತರ್ತೇವೆ. ಅದರೊಟ್ಟಿಗೆ ತರಕಾರಿ ಕೂಡ, ಅದರೊಟ್ಟಿಗೆ ಈಗ ಹಣ್ಣುಗಳನ್ನು ತರಿಸ್ತಾ ಇದ್ದೇವೆ. ಸಾವಯವದ ಹಣ್ಣುಗಳು, ದ್ರಾಕ್ಷಿ, ಮುಸುಂಬಿ, ಕಿತ್ತಳೆ, ಚಿಕ್ಕು ಇದೆಲ್ಲ. ದ್ರಾಕ್ಷಿ ಎಲ್ಲ ಹೇಗೆ ನಿಮ್ಮಲ್ಲಿ ಮಾರ್ಕೆಟಿಂಗ್? ಒಳ್ಳೇದಿದೆ. ರಾತ್ರಿ ಈಗಲ್ಲ, ಒಂದು 2-3 ವರ್ಷದಿಂದ ತರಿಸ್ತಾ ಇದ್ದೇವೆ. ಒಳ್ಳೆ ಬೇಡಿಕೆ ಇದೆ. ಆಯ್ತು, ಇನ್ನೀಗ 1 ವಾರ ಬರ್ತದೆ ದ್ರಾಕ್ಷಿ, ಆನಂತರ ಇಲ್ಲ, ಮುಗಿತದೆ. ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ ಏನು? ಬೇರೆ ಬೇರೆ ಅಂದ್ರೆ ಎಲ್ಲ ಇದೆ, ಬೇಳೆಕಾಳುಗಳು ಎಲ್ಲ ಇದೆ. ಈ ಗ್ರಾಹಕರು ಹೇಗೆ ರೆಸ್ಪಾನ್ಸ್? ಒಳ್ಳೆ ಇದ್ದಾರೆ. ಒಳ್ಳೆ ಇದ್ರಲ್ಲಿ ಮಾಡ್ತಾರೆ, ಒಳ್ಳೆ ತಗೊಳ್ತಾರೆ. ನಮ್ಮ ಪರ್ಮನೆಂಟ್ ಕಸ್ಟಮರ್. ಹೇಗೆ ನೀವು ಈಗ ಹಣ್ಣುಗಳನ್ನ ಎಲ್ಲ ರೀತಿಯ ಹಣ್ಣನ್ನು ತರ್ತೇವೆ? ಎಲ್ಲ ಅಂತಲ್ಲ, ಈಗ ಅದೇ ಮುಸುಂಬಿ, ಕಿತ್ತಳೆ ಇರುವಾಗ, ಮತ್ತೆ ಇದು ಯಾವುದು ಬಟರ್ ಫ್ರೂಟ್ ಇರುವಾಗ ಕೆಲವು ಸಾವಯವ ಸಿಪೆ ತರಿಸ್ತೇವೆ. ಈಗ ನಿರಂತರ ಚಿಕ್ಕು ಬರ್ತದೆ, ಸಪೋರ್ಟ್ ಒಂದು ಬರ್ತಾ ಇದೆ, 1-2 ರೈತರದ್ದು. ಮುಧೋಳದಿಂದ 2 ರೈತರು, ಈರಪ್ಪ ಮತ್ತೊಂದು ಹನುಮಂತಪ್ಪ ಅಂತ, ಅವ್ರದ್ದು ಬರ್ತಾ ಇದೆ. ಅವರು ಎಲ್ಲ ಇದ್ ಮಾಡಿ ಕಳಿಸ್ತಾರೆ. ಹೌದು, ಅಲ್ಲ ಅವ್ರು ಕಿತ್ತು ಕಳಿಸ್ತಾರೆ, ಇಲ್ಲಿ ಹಣ್ಣು ಆಗ್ತದೆ. ಈಗೊಂದು ಸುಮಾರು 4-5 ವರ್ಷದಿಂದ ಚಿಕ್ಕು ಎಲ್ಲ ಬರ್ತಾ ಉಂಟು. ಗ್ರಾಹಕರಿಗೂ ಬಾರಿ ಖುಷಿ ಇದೆ, ಎಲ್ಲ ತಗೊಂಡು ಹೋಗ್ತಾರೆ. ಒಳ್ಳೇದಿದೆ, ಒಳ್ಳೆ ಸ್ವೀಟ್ ಇದೆ, ಒಳ್ಳೇದಿದ್ದ ಕಾರಣ ಎಲ್ಲ ತಗೊಂಡು ಇಲ್ಲ ತಗೊಂಡು. ಈಗ ಆರ್ಗ್ಯಾನಿಕ್ ಮಾರಾಟ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ರೈತರಿಗೂ ಹಾಗೂ ಗ್ರಾಹಕರಿಗೆ? ಅಲ್ಲ, ರೈತರ ಒಂದು ಸಾವಯವದಲ್ಲಿ ಬೆಳೆದದ್ದನ್ನು ಒಂದು ಮಾರುಕಟ್ಟೆ ಮಾಡ್ಲಿಕ್ಕೆ ಅವನಿಗೊಂದು ಇದಾಗ್ತದೆ. ಗ್ರಾಹಕನಿಗೆ ಸಾವಯವ ಸಿಕ್ಕಿದಾಗ ಆಗ್ತದೆ, ಅದರಿಂದ ಅವರಿಗೆ ಒಳ್ಳೆ ಅನುಕೂಲ ಆಗ್ತದೆ. ಇವಾಗ ಆರ್ಗ್ಯಾನಿಕ್ ಆಗಿ ಬೆಳೀಲಿಕ್ಕೆ ಎಷ್ಟೋ ಜನ ಹಿಂಜರಿತಾರೆ, ಮಾರ್ಕೆಟ್ ಇಲ್ಲ, ಒಂದು ಮಾರ್ಕೆಟ್ ಇಲ್ಲ. ಇಲ್ಲಿ ಆರ್ಗ್ಯಾನಿಕ್ ಮಾರ್ಕೆಟ್ ಮಾಡಿ ಅದು ರೈತರಿಗೆ ಹೆಲ್ಪ್ ಆಗುತ್ತೆ. ಎಲ್ಲ ಕಡೆ ಮಾಡಿದ್ರೆ ಹಾಗೆ ಹೀಗೆ ಮಾಡಿ ಎಲ್ಲ ಕಡೆ ಮಾಡಿದ್ರೆ ಆಗ್ಬೋದು. ರೈತರೇ ಸ್ವಲ್ಪ ಮುಂದೆ ಹೋಗ್ಬೋದು. ರೈತ ಅವನ ವಸ್ತುಗಳನ್ನು, ಯಾವುದೇ ವಸ್ತುಗಳನ್ನು ಮೌಲ್ಯವರ್ಧನ ಮಾಡಿ ಕೊಟ್ರೆ ಅವನಿಗೆ ಲಾಭ. ಅಲ್ಲಿ ನಾನು ರೈತ ಬೆಳೆದೆ ಅವನಿಗೆ ಇವನಿಗೆ ಕೊಟ್ಟರೆ, 3ನೇ ಅವನಿಗೆ ಕೊಟ್ಟರೆ ಅಷ್ಟು ಪ್ರಯೋಜನ. ಅವನೇ ಮಾರುವಾಗೆ ಆಗ್ಬೇಕು, ಅವನೇ ಮಾರುವಾಗ ಆಗ್ಬೇಕು. ಇಲ್ಲಾಂದ್ರೆ ಯಾರಾದ್ರೂ ಒಳ್ಳೆ ಮಾರುವವರಿದ್ರೆ ಅವ್ರಿಗೆ ಕೊಡಿ. ನಿಮ್ ತರ ನೀವು ಎಲ್ಲ ರೈತರಿಗೆ ಅಲ್ವಾ, ಯಾಕಂದ್ರೆ ಕೆಲವರಿಗೆ ಬರೋಕ್ ಆಗುದಿಲ್ಲ ದೂರ ಇದ್ರೆ. ಈಗ ನಮ್ಗೆ ಬೆಳೆಯುವಷ್ಟು ಅಲ್ಲ, ತರಕಾರಿ ಸ್ವಲ್ಪ ಬೆಳಿತೇವೆ, ಹೆಚ್ಚು ಬೆಳಿಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಯಾರು ಸಾವಯವದಲ್ಲಿ ಬೆಳೆದದ್ದನ್ನು ತಂದು ಮಾರಾಟ ಮಾಡ್ತೇವೆ ಗ್ರಾಹಕರಿಗೆ. ಆ ತರ ಇದ್ದಾಗ ರೈತರಿಗೂ ಒಂದ್ ಸ್ವಲ್ಪ ಬೆಲೆನೂ ಒಳ್ಳೆ ಸಿಗ್ತದೆ. ಹೌದು, ಬೆಳೆಗೆ ಒಳ್ಳೆ ಸಿಗ್ತದೆ, ಅವನಿಗೆ ಉತ್ತೇಜನ ಆಗ್ತದೆ. ಇವಾಗ ಯಾಕೆ ಬೇರೆ ಕಡೆ ಮಧ್ಯವರ್ತಿಗಳು ಅತಿ ಕಡಿಮೆ ಬೆಲೆಯಲ್ಲಿ ಕೇಳ್ತಾರೆ. ಹೌದು, ನೀವಾದ್ರೆ ನಾವು ಇಲ್ಲ, ಅವರಿಗೆ ರೈತರಿಗೆ ಒಳ್ಳೆ ರೇಟ್ ಕೊಟ್ಟೇ ತಗೊಳ್ಳೋದು. ನಮ್ಮದೇನು ಸ್ವಲ್ಪ ಇಟ್ಟು ಕೊಡುದು ಮಾರಾಟ.
ಮಾರಾಟ. ಯಾಕೆಂದ್ರೆ ಅವ ಅಷ್ಟು ಕಷ್ಟದಲ್ಲಿ ಬೆಳೆದ ಆಗ ರೈತನ ಕಷ್ಟ ಗೊತ್ತುಂಟು ನಮ್ಗೆ. ಸಾವಯವದಲ್ಲಿ ಬೆಳೆದ ರೈತನ ಕಷ್ಟ ಗೊತ್ತಿಲ್ಲ. ಯಾಕೆ ನಾನು ಸಹ ರೈತನೇ. ಅದರಿಂದ ಅವ್ರಿಗೆ ಕಷ್ಟ ಗೊತ್ತಿರೋದ್ರಿಂದ ನೀವು ಅವರಿಗೆ ಇದ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಮಧ್ಯದತ್ತಿ ಅಥವಾ ದಳ್ಳಾಳಿಗಳಾದ್ರೆ ತುಂಬಾ ಕಷ್ಟ. ದಳ್ಳಾಳಿಗಳಿಗೆ ಅವ್ರು ಹಣ ಮಾಡುದಿಲ್ಲ, ಅವ್ರಿಗೆ ಹಣ ಆದ್ರೆ ಆಯ್ತು. ಆ ರೀತಿ ಇದು ಈ 10 ವರ್ಷದಿಂದ ನಡೀತಾ ಬರ್ತಾ ಇದೆ. ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ. ತುಂಬಾ ಈಗ 10 ವರ್ಷದಿಂದ ಗ್ರಾಹಕರು ಪರ್ಮನೆಂಟ್ ಗ್ರಾಹಕರು ಇದ್ದಾರೆ. ಅಂದ್ರೆ ರೈತರಂದ್ರೆ ಅವರೇ ಬೆಳೆದು ಅವ್ರ ವ್ಯಾಪಾರ ಮಾಡೋದು ಒಳ್ಳೇದು. ನಾವು ಹೇಳುದು ಕೆಲವರಿಗೆ ಬನ್ನಿ ನೀವು ಅಂತ ಹೇಳಿ, ಅವರೇ ಬಂದು ಕೆಲವರು ಸ್ವಲ್ಪ ನಮಗೆ ಬರ್ಲಿಕ್ಕೆ ಆಗಲ್ಲ ದಿನ ಅಂತ. ಹಾಗೆ ನಮ್ಮಲ್ಲಿ ಕೆಲವರು ಕೊಡ್ತಾರೆ. ಅವರೇ ಬೆಳೆದು ಮಾರಾಟ ಮಾಡಿದಾಗ ರೈತ ಆರ್ಗಾನಿಕ್ ಬೆಳೆದು ಬದುಕಬಹುದು. ಅಂದ್ರೆ ಅವನೇ ಬೆಳಿತಾನೆ, ಆ ಬೆಳೆದದನ್ನು ಒಬ್ಬ ಗ್ರಾಹಕನಿಗೆ ಕೊಡ್ತಾನೆ, ಅದು ಒಂದು ಸಂತೋಷ ಅವನಿಗೆ. ಅದು ಇರ್ತದೆ ಸಾವಯವದಲ್ಲಿ ಬೆಳೆದದ್ದು. ಈಗ ಕೆಲವು ರೈತರು ಸಾವಯವದಲ್ಲಿ ಬೆಳೀತಾರೆ, ಲಾಸ್ಟಿಗೆ ಮಾರುಕಟ್ಟೆ ಇಲ್ಲದೆ ಯಾರಿಗಾರು ಕೊಡ್ತಾರೆ. ಅದಲ್ಲ, ಹಾಗಲ್ಲ. ರೈತ ಸಾವಯವದಲ್ಲಿ ಬೆಳೆದವ ಅಷ್ಟು ಉತ್ತೇಜನ, ಒಬ್ಬ ಗ್ರಾಹಕ ತಿಂದಾನಂತಾರೆ, ಅದು ಒಂದು ಸಂತೋಷ, ತೃಪ್ತಿ ಅಂತ ತೃಪ್ತಿ ಬರ್ತದಲ್ಲ. ಇದು ಇದರಿಂದ ಆರ್ಗ್ಯಾನಿಕ್ ಸಂತೆಯಿಂದ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದ್ರೆ ಇದು ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಬರ್ತಾ ಇದೆ. ನಡೀತಾ ಉಂಟು. ಯಾವುದೇ ರೀತಿ ತೊಂದರೆ ಆಗದೆ ನಡೀತಾ ಇದೆ. ತೊಂದರೆಗಳು ಇವೆ, ತೊಂದರೆಗಳಿಲ್ಲ ಅಂತ ಇರ್ತವೆ. ಅಂದ್ರೆ ನಮ್ಗೆ ಏನೊಂದು ಸಾವಯವಕ್ಕೆ ಸರ್ಕಾರ ಏನಾದ್ರೂ ಸಹಾಯ ಮಾಡಬೇಕು. ಸರ್ಕಾರ ಏನು ಇದು ಮಾಡುದಿಲ್ಲ. ಆದ್ರೆ ಎಲ್ಲಾದ್ರೂ ಒಂದು ಮಾರುಕಟ್ಟೆಗೂ ಅಥವಾ ಮಾಡಿದ್ರೆ ಒಳ್ಳೆಯಿತ್ತು, ಮಾಡುದಿಲ್ಲ. ಪರ್ಮನೆಂಟ್ ಜಾಗ ಇದ್ರೆ ಎಲ್ಲರಿಗೂ ಒಂದು ಧೈರ್ಯ ಬರುತ್ತೆ. ಇಲ್ಲಾಂದ್ರೆ ರೈತರಿಗೆ ಎಲ್ಲೆಲ್ಲೋ ಮಾರಾಟ ಮಾಡಬೇಕು, ರಸ್ತೆ ಮತ್ತೆ ಮಳೆಗಾಲದಲ್ಲಿ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆಗಾಲದಲ್ಲಿ ಈಗ ನಾವು ಇಷ್ಟವರೆಗೆ 2 ವರ್ಷದಲ್ಲಿ ನಮ್ಮ ಕೃಷಿಕ ಗ್ರಾಹಕ ಬಳಗ ಮಾತಾಡಿ ಅಲ್ಲಿ ಹಾಲ್ ಅಲ್ಲಿ ಸರಾವ್ ದೇವಸ್ಥಾನದ ಹಾಲ್ ಅಲ್ಲಿ ಮಳೆಗಾಲದಲ್ಲಿ ಕಳೆದ ವರ್ಷ ಮತ್ತು ಈ ವರ್ಷ ಕೊಟ್ಟಿದ್ದಾರೆ. ಹೋಗಿ ಕೊಡ್ತಾರೆ ಅಂತ ಹೇಳಿದ್ರು, ಹಾಗೆ ಕೊಡ್ತಾರು ಉಂಟಾಗಿ. ಆ ರೀತಿ ಎಲ್ಲ ಸರ್ಕಾರಗಳು ಸಪೋರ್ಟ್ ಮಾಡಿದ್ರೆ ಆರ್ಗ್ಯಾನಿಕ್ ಆಗಿ ಬೆಳಿಬಹುದು. ಬೇರೆಯವ್ರ ಆರೋಗ್ಯನೂ ಚೆನ್ನಾಗಿ. ಧನ್ಯವಾದಗಳು ಸರ್.